ಕಂಗ್ರ್ಯಾಚುಲೇಷನ್. ಯಾಕೆಂತಂದರೆ ಒಂದು ಇಂಟರ್ನ್ಯಾಷನಲ್ ಟೀಮನ್ನು ಹಾಡಿ ಈಗ ಜಸ್ಟ್ ಏರ್ಪೋರ್ಟಿಗೆ ಬಂದಿರುವಂಥ ವಿಚಾರಕ್ಕೆ ಮೊದಲಿಗೆ ಎಲ್ಲ ಆ ಟೀಮ್ ಆಟಗಾರರ ಪ್ಲೇಯರ್ಸ್ ಏನಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್. ನನ್ನ ಹೆಸರು ML ಶಿವಶಂಕರ್, ಇಂಡಿವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಫೌಂಡರ್ ಚೇರ್ಮನ್. ಇವತ್ತು ಬಹಳ ಖುಷಿ ಇದೆ. ನಮ್ಮ ಒಂದು ಭಾರತ ಕಂಟ್ರಿಯಿಂದ ಇವತ್ತು ಒಂದು ಇಂಟರ್ನ್ಯಾಷನಲ್ ಟೀಮ್ಗೆ ಕಾಂಬೋಡಿಯಾಗೆ ಥ್ರೋಬಾಲ್ ಒಂದು ಟೀಮ್ಗೆ ಹೋಗಿದ್ವಿ. ಯಾಕಂತಂದರೆ ಡೇ 1 ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಈ ಒಂದು ಟೀಮ್ಗೆ ನಮ್ಮ ಒಂದು ಸಂಸ್ಥೆಯ ಒಂದು ಇಂಡಿವರ್ಸ್ ಇಂಟರ್ನ್ಯಾಷನಲ್ ಶಾಲೆಯಿಂದ ಚಂದನ್ ಮತ್ತು ಅಕ್ಷಯ್ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿರೋದು ನಮಗೆ ಬಹಳ ಒಂದು ವಿಶೇಷ ಒಂದು ಖುಷಿ ಇದೆ. ನಮಗೆ ಚಂದನ್ ಮತ್ತು ಅಕ್ಷಯ್ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೂ ನಾವು ಒಂದೇ ಪ್ರಿಫರೆನ್ಸನ್ನು ಕೊಡ್ತೀವಿ. ಇವತ್ತು ಮಕ್ಕಳು ಒಂದು ಕಾಂಬೋಡಿಯಾಗೆ ಹೋದಾಗ ನಮ್ಮ ಮಕ್ಕಳು ಗೆಲ್ಲಿ ಅನ್ನೋ ಒಂದು ಆತಂಕ ನಮಗಿರಲಿಲ್ಲ. ನಮ್ಮ ಭಾರತ ದೇಶ ಗೆಲ್ಲಲಿ. ಇವತ್ತೇನು ಭಾರತ ದೇಶ ಎಲ್ಲ ಒಂದು ಕ್ರೀಡೆಯಲ್ಲೂ ಮುಂದೆ ಬರ್ತಿದೆ, ಅದೇ ರೀತಿ ಒಂದು ಥ್ರೋಬಾಲಲ್ಲಿ ಕೂಡ ಬರಬೇಕು. ಹಾಗಾಗಿ ಇವತ್ತು ಒಂದು ನಮ್ಮ ಕರ್ನಾಟಕಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ ಒಂದು ಹೆಮ್ಮೆಯ ತಂದುಕೊಟ್ಟಂಥ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಇವರಿಗೆ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬೇಕಾದರೂ ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ಪೋಷಕರಿಗೂ ಮತ್ತು ಮಕ್ಕಳಿಗೂ ಇದೇ ರೀತಿ ಸಹಾಯ ನಮ್ಮ ಕಡೆಯಿಂದ ಇರುತ್ತೆ. ಅವರ ಮುಂದಿನ ಭವಿಷ್ಯ ಒಂದು ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಹಾರೈಸ್ತಾ ನಾನು ಒಂದು ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಥ್ಯಾಂಕ್ ಯು. ನಮ್ಮ ಇಂಡಿಯಾನ ನಾವು ಪ್ರೌಡ್ ಮಾಡಬೇಕು, ಹಾಗೆ ಎಲ್ಲರೂ ಸಪೋರ್ಟ್ ಬೇಕು. ಹೊರದೇಶಗಳಲ್ಲಿ ಅಲ್ಲ, ಹೊರದೇಶದಲ್ಲಿ ಹೆಣ್ಮಕ್ಳು ಒಂದು ಬಾವುಟ ಆರಿಸುವಂಥದ್ದು ಎಷ್ಟು ಖುಷಿ ತರುತ್ತೆ. ನಾನು ಇದು 4ನೇ ಇಂಟರ್ನ್ಯಾಷನಲ್ ನಾನು ಆಡ್ತಿರೋದು, 4ನೇ ಸರಿ ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಎಲ್ಲರೂ ಮುಂದೆ ಬರಬೇಕು, ಹಾಗೆ ಹೆಣ್ಮಕ್ಳು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ಅಂದರೆ ಈ ಸ್ಪೋರ್ಟ್ಸಲ್ಲಿ ನಾವು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿರೋದು ತುಂಬ ಖುಷಿ ಆಗುತ್ತೆ. ಹುಡುಗರ ಬಗ್ಗೆ ಏನು ಹೇಳ್ಬೇಕಂತ ಅಂದರೆ ಪಾಪ ಆ್ಯಸ್ ಅ ಕ್ಯಾಪ್ಟನ್ ಅವರು ಅಷ್ಟು ಸಪೋರ್ಟ್ ಮಾಡಿರೋದಕ್ಕೆ ನಾವು ಫಸ್ಟ್ ಪ್ಲೇಸ್ ಆಗಿರೋದು. ಸೊ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಮ್ಮ ಕೋಚ್ ಸಪೋರ್ಟ್ ಮಾಡಿ ಲೈಕ್ ಅಂದರೆ ಎಲ್ಲ ಪ್ರತಿಯೊಂದು ಕೋಚಿಂಗಿಂದ ಹಿಡಿದು ಎಲ್ಲದನ್ನು ಪಿನ್ ಟು ಪಿನ್ ನೋಡ್ಕೊಂಡು ಲೈಕ್ ಅಲ್ಲಿ ಹೋಗೋದು ದೊಡ್ಡ ವಿಚಾರ ಅಲ್ಲ. ಇಲ್ಲಿಂದ ನಾವು ಸೇಫ್ಟಿಯಾಗಿ ಹೋಗಿ ಅಲ್ಲಿಂದ ಮಕ್ಕಳು ಕರ್ಕೊಂಬರೋದು ದೊಡ್ಡ ವಿಚಾರ. ಸೊ ಅದು ಮೇಂಟೈನ್ ಮಾಡಿದ್ದು ಇವರು ನಾನು ತುಂಬ ಥ್ಯಾಂಕ್ಫುಲ್ ಆಯಿತು. ಆಮೇಲೆ ಇದೇ ಥರ ಎಲ್ಲ ಯೂತ್ಸ್ಗೆ ನಾವು ಚಾನ್ಸ್ ಕೊಟ್ಟು ಮುಂದೆ ನೆಕ್ಸ್ಟ್ ಇಂಡಿಯಾಗೆ ಇನ್ನೂ ತುಂಬ ಕಪ್ಪನ್ನು ತೊಗೊಂಬರ್ಬೇಕು ಅಂತ ನಾವು ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಅಂದರೆ ಸೆಷನ್ ಅಂದರೆ ಮಾರ್ನಿಂಗ್ 1 2 ಅವರ್ಸು ಮತ್ತು ಈವ್ನಿಂಗ್ 1 2 ಅವರ್ಸ್ ಪ್ರಾಕ್ಟೀಸ್ ಸೆಷನ್ ಎಲ್ಲ ನಡೀತಿತ್ತು. ಬಟ್ ತುಂಬ ಖುಷಿ ಆಗ್ತಿದೆ. ಓದೋದ್ರ ಜೊತೆ ಪ್ರಾಕ್ಟೀಸು ಸಹ ಮಾಡ್ತೀವಿ. ಎರಡೂ ಮಾಡಿದ್ದಕ್ಕೆ ಇವಾಗ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಕ್ಕೆ ಎರಡೂ ಇಂಪಾರ್ಟೆಂಟು. ಸೊ ಬರೀ ಎಜುಕೇಷನಲ್ಲಿದ್ದರೆ ಏನೂ ಆಗಲ್ಲ. ಸೊ ಸ್ಪೋರ್ಟ್ಸ್ ಹೋಗ್ಬೇಕು, ಎಲ್ಲ ಥರದ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಇದೊಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.